ನಾನು ಭಾಷಣವನ್ನು ಮಾಡುವಂಥ ಇದನ್ನು ಬೆಳೆಸ್ಕೊಂಡಿಲ್ಲ. ಆದರೆ ನಾನು ಡಾಕ್ಟರ್ ಇರೋದರಿಂದ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೇಬೇಕಾದ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಅದನ್ನು ನಾನು 4 ಮಾತನ್ನು ನಿಮ್ಮ ಮುಂದೆ ಹೇಳ್ತೇನೆ. ದಯವಿಟ್ಟು ಅದರಲ್ಲಿ ಏನಾದರೂ ತಪ್ಪು ಕಂಡು ಬಂದದ್ದು ಎಲ್ಲರೂ ನನ್ನನ್ನು ಕ್ಷಮಿಸಬೇಕು ಅಂತ ನಾನು ಈಗಲೇ ಬೇಡ್ಕೊಂಡೆ. ಸಂತ ಸೇವಾಲಾಲ್ ಅವರು ನಮ್ಮ ಬ್ರದರ್ ಹೇಳ್ದಂಗೆ ಹುಟ್ಟಿದ್ದು ಕರ್ನಾಟಕದಲ್ಲೇ. ಆದರೆ ಎಷ್ಟೋ ರಾಜ್ಯಗಳು ಇಲ್ಲ ಅವರು ಕರ್ನಾಟಕದಲ್ಲಿ ಹುಟ್ಟಿಲ್ಲ, ನಮ್ಮ ರಾಜ್ಯದಲ್ಲಿ ಹುಟ್ಟಿದ್ದಾರೆ ಅಂತ ಕೆಲವು ರಾಜ್ಯಗಳು ಹೇಳ್ತಾ ಇದ್ದಾರೆ. ಕೆಲವು ರಾಜ್ಯಗಳು ಇಲ್ಲ ನಮ್ಮಲ್ಲಿ ಹುಟ್ಟಿದ್ದಾರೆ ಅಂತ. ಕೆಲವು ರಾಜ್ಯಗಳು ಇಲ್ಲ ನಮ್ಮಲ್ಲಿ ಹುಟ್ಟಿದಲ್ಲೇ ಇದ್ರು, ನಮ್ಮಲ್ಲೇ ಇದ್ದರು, ನಮ್ಮಲ್ಲೇ ಬಂದು ರಾಜ್ಯಭಾರ ಮಾಡಿದ್ರು ಅಂತಾರೆ. ಇನ್ನು ಕೆಲವರು ಇಲ್ಲ ನಮ್ಮಲ್ಲೇ ಐಕ್ಯವಾದರು ಅಂತಾರೆ. ಇನ್ನು ಕೆಲವರು ಅವರವರ ಊರುಗಳಲ್ಲೇ ಎಲ್ಲೆಲ್ಲಿ ನಾವು ನೆಲೆಸಿದ್ದೇವೆ ಬಂಜಾರರು ಅಲ್ಲಲ್ಲೇ ಒಂದು ಮಠ ಅಂತೀವಿ. ಮಠ ಅಂದರೆ ದೇವಸ್ಥಾನ. ನಮ್ಮ ಭಾಷೆಯಲ್ಲಿ ಮಠ ಅಂದರೆ ದೇವಸ್ಥಾನ. ಆ ದೇವಸ್ಥಾನನ ಎಲ್ಲ ಒಂದು 4 ಮನೆ ಬಂಜಾರರು ಇದ್ರೂ ಅಲ್ಲಿ ಒಂದು ಮಠ ಅಂತ ಇರ್ತದೆ. ಅಲ್ಲಿ ನಮ್ಮ ಸೇವಾಲಾಲ್ಯ ಬೆಳಿಗ್ಗೆ ಇದ್ದರೆ ಅವ್ರನ್ನ ಪೂಜೆ ಮಾಡ್ತೀವಿ. ಅಂಥ ಒಂದು ನಮ್ಮ ಕುಲಗುರು, ನಮ್ಮ ಧರ್ಮಗುರು, ನಮ್ಮ ದೇವರು ಆದ ಸಂತ ಸೇವಾಲಾಲರು ಎಲ್ರಿಗೂ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಇವತ್ತಿನ ದಿನ ಅಂತ ಮತ್ತೆ ಇನ್ನೊಂದ್ಸಲ ಬೇಡ್ಕೊಳ್ಳೋದು. ನಮ್ಮ ದೇಶದಲ್ಲಿ ಬಂಜಾರ ಅಂದ್ರೆ ಯಾರು? ಇಡೀ ಪ್ರಪಂಚದಲ್ಲಿ ಅಂತ ತಿಳ್ಕೊಳ್ಳಿ. ಈ ಪ್ರಪಂಚದಲ್ಲಿ ಬಂಜಾರ ಅಂದ್ರೆ ಯಾರು? ಬಂಜಾರ ಏನು? ಬಂಜಾರ ಸಂಸ್ಕೃತಿ ಏನು? ಯಾಕೆ ಬಂಜಾರರು ಅಂತಾರೆ? ಬೇರೆ ಯಾವುದೋ ಏನ್ ಕರೆಯಲ್ಲ. ಯಾಕೆ ಬಂಜಾರರು ಅಂದ್ರೆ ಏನು? ಬಂಜಾರರು ನಾವು ಶ್ರೀರಾಮನ ಕಾಲದಿಂದ ಬಂಜಾರರಾಗಿ ಇರೋದು. ನಾವು ಯಾರೇ ಬಂಜಾರ ಒಬ್ರು ಇನ್ನೊಬ್ಬ ಬಂಜಾರಗೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಸಿಕ್ಕಿದ್ರೆ ರಾಮ್ ಅಂತೀವಿ. ರಾಮ್ ಅಂದ್ರೆ ಏನು? ರಾಮ, ಶ್ರೀರಾಮನ ಜೊತೆ ನಾವು ಕನೆಕ್ಟ್ ಆಗಿರುವಂತ ಒಂದು ಕಮ್ಯುನಿಟಿ ಶ್ರೀರಾಮ. ಜೈ ಶ್ರೀರಾಮ್ ಅಂತೀವಿ ಈಗಿನ ಕಾಲದಲ್ಲಿ. ಬಟ್ ನಾವು ಹರಾಮ್ ರಾಮ್ ಅಂತೀವಿ. ಹರಾಮ್ ಅಂದ್ರೆ ಹೇಳಕ್ ಬರಲ್ಲ. ಎಲ್ಲ ಹೊರಟು ಜನ, ಎಲ್ಲ ಕೆಲಸಗಾರರು, ಎಲ್ಲ ದುಡಿಯೋರು, ಯಾರಿಗೂ ಎಜುಕೇಶನ್ ಇಲ್ಲ. ಎಜುಕೇಶನ್ ಬಂದಿರೋದೇ ಈಗ ನಮ್ಮ ಸಂವಿಧಾನ ಬಂದ ಮೇಲೆ. ಆದ್ರೆ ಮೊದಲು ಯಾವ ಎಜುಕೇಶನ್ ಇಲ್ಲ. ಬನ್ನಿ ನಮ್ಮ IAS ಅಧಿಕಾರಿಗಳು ರಾಧಾಕೃಷ್ಣ ಅವರಿಗೆ ವೇದಿಕೆ ಕರೀತಾ ಇದ್ದಾರೆ. ಒತ್ತದ ಗಾಲ್ನ ಬಂಜಾರರು ಅಂದ್ರೆ ಯಾರು? ಇವತ್ತು ನಾವು ಯಾರೇ ಸಿಕ್ಕಿದ್ರು ರಾಮ್ ಅಂದ್ರೆ ರಾಮನ ಜೊತೆ ಇದ್ದವರು. ಇನ್ನೂ ಕೆಲವು ಪ್ರತೀತಿಗಳಿದೆ. ಕೆಲವರು ನಮ್ಮ ತಾತ ಮುತ್ತಾತ ನಮ್ಗೆ ಹೇಳ್ತಾ ಇದ್ರು ಮಾಡಿಗೆ ಹೋದಾಗ ಅವ್ರ ಜೊತೆ ಹೋಗಿದ್ದು ಬಂಜಾರರು ಅವಾಗಲಿಂದ. ಆಮೇಲೆ ಶ್ರೀಕೃಷ್ಣ ಯಾರು? ಶ್ರೀಕೃಷ್ಣ ರಾಧಾ ತಾಯಿ ನಾವು ನಮ್ಮ ತಾಯಿ ಅಂತ ಇವತ್ತು ನಾವು ತಿಳ್ಕೊಂಡು ರಾಧಿಯಾರಿ ಅಂತೀವಿ. ಅವರ ಮಗ ದಾದಾ ಮೋಲ ಅಂತ, ಮೋಲ ಅಂತ ಅವ್ರ ಹೆಸರು. ದಾದಾ ಮೋಲ ಅವರೇ ನಮ್ಮ ಪೂರ್ವಜರು. ಅಲ್ಲಿಂದ ನಾವು ಸ್ಟಾರ್ಟ್ ಆಗಿದ್ದೀವಿ ಬಂಜಾರರು ಅನ್ನೋದು. ದಾದಾ ಮೋಲ ಅವರು ಮದುವೆ ಆಗಿಲ್ಲ. ಆದ್ರೆ ಅವರು 3 ಜನ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ಅವರನ್ನ ಬೆಳೆಸಿ ನಮ್ಮ 3 ಗೋತ್ರಗಳು ಸ್ಟಾರ್ಟ್ ಆಗಿದ್ದು. ನಮ್ಮ 3 ಇಂಪಾರ್ಟೆಂಟ್ ಗೋತ್ರಗಳು ಸ್ಟಾರ್ಟ್ ಆಗಿದ್ದು ಶ್ರೀಕೃಷ್ಣನ ರಾಧಾ ತಾಯಿ ಶ್ರೀಕೃಷ್ಣನ ಭಕ್ತೆ ಆದ ಶ್ರೀಕೃಷ್ಣ. ಇವತ್ತು ನಾವು ಕೃಷ್ಣನ ಹೇಳಕ್ ಆಗಲ್ಲ, ಕಸ್ನ್ಯ ಅಂತೀವಿ. ಕಸ್ನ್ಯ ಅಂತೀವಿ. ಯಾಕಂದ್ರೆ ಕಸ್ನ್ಯ ಅಂದ್ರೆ ಕೃಷ್ಣ. ಶ್ರೀಕೃಷ್ಣ ಶ್ರೀರಾಮನ ಜೊತೆ ಕೂಡಿರುವಂತಹ ಒಂದು ಕಮ್ಯುನಿಟಿ ಇದೆ ಬಂಜಾರ ಕಮ್ಯುನಿಟಿ. ಬಂಜಾರ ಅಂದ್ರೆ ಬನ ಅಂದ್ರೆ ಕಾಡು ಮೇಡಿನಲ್ಲಿಯೂ ನಾವು ಪರಿಸರದ ಜೊತೆ ಜೀವನ ಮಾಡಿ ನಾವು ದನಕರುಗಳನ್ನ ಸಾಕಿ ಅಲ್ಲಿ ನಾವು ನಮ್ಮ ವ್ಯವಸಾಯವನ್ನ ಮಾಡಿಕೊಂಡು ಅಲ್ಲಿಂದ ನಾವು ಹಳ್ಳಿಗೂ ಅಥವಾ ದೇಶಕ್ಕೂ ಅಥವಾ ರಾಜ್ಯಕ್ಕೂ ನಾವು ವ್ಯಾಪಾರ
ದುಡಿದು ತಿನ್ನೋ ಜನ ಭಿಕ್ಷೆ ಬಿಡಿ ತಿನ್ನೋ ಜನ ಅಲ್ಲ. ದುಡಿದು ತಿನ್ನು ಇವತ್ತಿನ ಲಮಣ ರೂಟ್ಸ್ ಅಂತ ಇದೆ. ಲಮಣ ರೂಟ್ಸ್ ಅಂದ್ರೆ ಸಾಲ್ಟ್ ರೂಟ್ಸ್ ಅಂತ. ನಮ್ಮ ಇಡೀ ಪ್ರಪಂಚಕ್ಕೆ ಲವಣ ಅಂದ್ರೆ ಸಾಲ್ಟ್ ಅದನ್ನ ಸಾಗಿಸ್ತಾ ಇದ್ದಿದ್ದು ನಮ್ಮ ಬಂಜಾರ ಜನ. ಸರ್ ಇವತ್ತು ಲವಣಾಸ್ ಅಂತಾರೆ, ಇದರಲ್ಲಿ ನಾರ್ತ್ ಇಂಡಿಯಾದಲ್ಲಿ ಲವಣಾಸ್ ಅಂತಾರೆ, ಲಂಬಾಣಾಸ್ ಅಂತಾರೆ. ಸಿಖ್ರಿದ್ದಾರೆ ನಮ್ಮಲ್ಲಿ, ಸೊ ಮುಸ್ಲಿಮ್ಸ್ ಇದ್ದಾರೆ. ಸೊ ಹಾಗಾಗಿ ಇಡೀ 22 ರಾಜ್ಯಗಳಲ್ಲಿ ನಮ್ಮ ಜನಸಂಖ್ಯೆ 12ರಿಂದ 14 ಕೋಟಿ ಇದ್ದಾರೆ. 12ರಿಂದ 14 ಕೋಟಿ ಸಿಂಗಲ್ ಕಮ್ಯುನಿಟಿ, ಒಂದೇ ಒಂದು ಜಾತಿ, ಒಂದೇ ಒಂದು ಜನಜಾತಿ ಇರುವಂತಹ ಒಂದೇ ಒಂದು ಸಿಂಗಲ್ ಕಮ್ಯುನಿಟಿ ಯಾವುದಾದ್ರೂ ಇದ್ದರೆ ಹಿಂದೂ ಧರ್ಮದಲ್ಲಿ ಅಥವಾ ಈ ಭಾರತ ವರ್ಷದಲ್ಲಿ ಇದ್ದರೆ ಅದು ಬಂಜಾರ ಕಮ್ಯುನಿಟಿ ಅಂತ ನಾನು ಇವತ್ತು ನಂಬಿದ್ದೀನಿ. ಯಾಕಂದ್ರೆ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಗುಜರಾತಿಂದ ಬಂಗಾಳವರೆಗೂ ಎಲ್ಲಾ ರಾಜ್ಯಗಳಲ್ಲೂ ಅವರವರ ಹಳ್ಳಿನಲ್ಲಿ ಹೋಗಿ ನಾವು ಏನು ಊಟ ಮಾಡ್ತೀವಿ, ನಾವು ಇವತ್ತು ಏನು ಊಟ ಮಾಡ್ತೀವಿ, ನಮ್ದು ಒಂದು ಬಂಜಾರದ ಒಂದು ಭಾಷೆ ಇದೆ. ಒಂದು ಭಾಷೆ 12 ಕೋಟಿ ಜನ ಒಂದು ಭಾಷೆ ಮಾತಾಡ್ತೀವಿ, ಅದನ್ನ ನಾವು ಬಂಜಾರ ಭಾಷಾ ಅಂತೀವಿ. ಅಥವಾ ಕೆಲವರು ಗೋರ್ ಬೋಲಿ ಅಂತಾರೆ. ನಮ್ಮನ್ನ ಗೋರ್ ಅಂದ್ರೆ ಬಂಜಾರಗಳು ಅಂತ, ಕೋರ್ ಅಂದ್ರೆ ಬಂಜಾರ ಅಲ್ಲದವರು ಬ್ರದರ್ಸ್. ಬಂಜಾರ ಇರೋರಿಗೆ ಗೋರ್ ಅಂತೀವಿ, ಬಂಜಾರ ಇಲ್ಲದವರಿಗೆ ಕೋರ್ ಅಂತೀವಿ. ಗೋರ್ ಇವ್ರು ಯಾರಪ್ಪ ಅಂದ್ರೆ ಗೋರ್ ಅಂದ್ರೆ ನಮ್ಮವರು, ಕೋರ್ ಅಂದ್ರೆ ಬೇರೆ ಕಮ್ಯುನಿಟಿ ಬ್ರದರ್ ಅರ್ಥ ಹೊರತಾಗಿ ಬೇರೆ ಇನ್ಯಾವ ರೀತಿ ಅರ್ಥ ಕೊಡೋದಿಲ್ಲ. ಆದರೆ ನಾನು ನನ್ನ ಸ್ವಂತ ಕಣ್ಣಾರೆ ನೋಡಿ ಹೋಗಿ ನಾನು ಎಲ್ಲರನ್ನು ಭೇಟಿ ಮಾಡಿ ಬಂದಿರುವಂತಹ ಒಂದು ಕಮ್ಯುನಿಟಿ ಅಂದ್ರೆ ನನಗೆ ಗರ್ವ ಇದೆ ಆ ಕಮ್ಯುನಿಟಿ ಬಗ್ಗೆ. ನಾವು ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ನಮ್ಮ ಕಮ್ಯುನಿಟಿನವರು ತುಂಬಾನೇ ಜಾಸ್ತಿ ಬಡವರು, ವಿದ್ಯಾವಂತರು, ವಿದ್ಯೆ ತುಂಬಾ ಕಡಿಮೆ. ಇವತ್ತು ನಮ್ಮಲ್ಲಿ ನಾವೆಲ್ಲ ಇವತ್ತು 100% ಎಜುಕೇಶನ್ ಆಗಿದೆ, 100% ಎಜುಕೇಶನ್ ಆಗಿದೆ ಎಲ್ಲ ಕಮ್ಯುನಿಟಿನಲ್ಲೂ, ಈವನ್ SC ST ನಲ್ಲಿ ಅಂತೀವಿ. ಇಲ್ಲ, ಬಂಜಾರ ಕಮ್ಯುನಿಟಿ ಇವತ್ತು 50ರಿಂದ 60% ಮೇಲೆ ಎಜುಕೇಶನ್ ಇಲ್ಲ. 1ರಿಂದ 2% ಮಾತ್ರ ಅವ್ರಿಗೆ ಸ್ವಲ್ಪ ಜಾಯ್ದಾದು ಅಥವಾ ಜಮೀನು ವ್ಯವಸಾಯ ಬಿಟ್ರೆ 98ರಿಂದ 99% ಇವತ್ತು ಬಡವರು ಇದ್ದಾರೆ, ಇವತ್ತು ಕೂಲಿ ಮಾಡ್ಕೊಂಡು ತಿನ್ನೋರು ಇದ್ದಾರೆ. ಆದ್ರೆ ಯಾರು ಭಿಕ್ಷೆ ಬಿಡೋದಿಲ್ಲ. ಸಂತ ಸೇವಲಾಲ್ ದುಡ್ಕೊಂಡು ತಿನ್ನು, ಕೈ ಆಡಿಸಿ ದುಡಿ, ಅವಾಗ ನೀನು ಬಾಯಿ ಆಡಿಸು. ಅಂದ್ರೆ ನಿನ್ನ ಕೈಯಿಂದ ನೀನು ದುಡಿದು ಆಮೇಲೆ ಅಲ್ಲಿನಿಂದ ನೀನು ನಿನ್ನ ರೊಟ್ಟಿಯನ್ನು ತಿನ್ನು ಅಂತ ಸೇವಲಾಲ್ ಹೇಳೋದು. ಇವತ್ತು ನಮ್ಮ ಮಕ್ಕಳಿಗೂ ತಮ್ಮ ಮಕ್ಕಳಿಗೂ ನೀವು ದುಡ್ಕೊಂಡು ತಿನ್ನು ಮಗ ಅಂತ ಒಬ್ಬ ಬಡವನು, ಒಬ್ಬ ಗುಡಿಸಲಲ್ಲಿ ಇರೋನು ಹೇಳ್ತಾನೆ. ಅಂತ ಕಮ್ಯುನಿಟಿ ಇದು. ನಮ್ಮ ಸಂಸ್ಕೃತಿ, ಬಂಜಾರ ಸಂಸ್ಕೃತಿಯನ್ನು ನಮ್ಮ ಆಡು ಭಾಷೆ, ನಮ್ಮ ಊಟ ಅಥವಾ ನಮ್ಮ ಉಡುಗೆ ತೊಡುಗೆ. ಅಕ್ಕ ಬಂದಿದ್ದಾರೆ, ಉಡುಗೆ ತೊಡುಗೆ ಹಾಕೊಂಡು ಬಂದಿದ್ದಾರೆ. ಇವತ್ತು ನಮಗೆ ಭಾರಿ ಸಂತೋಷ. ಅಂಥ ಉಡುಗೆ ತೊಡುಗೆಗಳು 95% ನಮ್ಮ ಊರುಗಳಲ್ಲಿ ನಾವು ನೋಡಿದ್ದೀವಿ. ಎಲ್ಲ ಬಿಸಿಲಲ್ಲಿ ಉಡುಗೆ ತೊಡುಗೆ ಮಾತ್ರ ಬೆಳಿಗ್ಗೆ ಇದ್ರೆ ಒಬ್ಬ ಹೆಸರಾಗಲಿ. ಆಮೇಲೆ ಪೇಟ, ರಾಜಸ್ಥಾನಿ ಪೇಟ, ನಾರ್ತ್ ಇಂಡಿಯನ್ ಪೇಟ ತರ, ನಮ್ಮ ಸರ್ದಾರಿಗಳ ಪೇಟ. ಯಾಕಂದ್ರೆ ಅದು ನಮ್ಮ ಸಂಸ್ಕೃತಿಯಾಗಿದೆ, ಭಾಷೆ. ನಾವು ಈ ಬೆಳಿಗ್ಗೆ ಇದ್ರೆ ರಾಮನ ನೆನೆಸ್ಕೊಳ್ಳೋರು, ಶ್ರೀಕೃಷ್ಣ ಧ್ಯಾನ, ರಾಧಾಮಾತೆಯ ಧ್ಯಾನ, ನಮ್ಮ ಸಂತ ಸೇವಾಲಾರ ಧ್ಯಾನ. ಅಂಥ ಒಂದು ಸಂಸ್ಕೃತಿ ಉಳ್ಳ ಒಂದು ಕಮ್ಯುನಿಟಿ ಅಂದ್ರೆ ಬಂಜಾರ. ಆದರೆ ನಮ್ಮ ಸ್ವತಂತ್ರ ಬಂದು ಈಗ ಹೆಚ್ಚು ಕಡಿಮೆ 80 ವರ್ಷ ಆಗ್ತಾ ಬರ್ತಾ ಇದೆ, 78 ವರ್ಷ. ಆದರೆ ನಮ್ಮ ಭಾಷೆಗೆ ಯಾವ ರೀತಿಯ ಒಂದು ರೆಕಗ್ನಿಷನ್ ಇಲ್ಲ. 12 ಕೋಟಿಯಿಂದ 14 ಕೋಟಿ ಭಾಷೆ ಮಾತಾಡುವಂತ ಒಂದು ಭಾಷೆನ ಒಂದು ರೆಕಗ್ನಿಷನ್ ಇಲ್ಲ ನಮ್ಮ ಭಾಷೆಗೆ. ಇನ್ನು ಬಂಜಾರ ಅಕಾಡೆಮಿ ಅಂತ ಮಾಡ್ತೀವಿ, ಬಂಜಾರ ತಾಂಡ ನಿಗಮ ಅಂತ ಮಾಡಿದ್ದೀವಿ.
ಎಲ್ಲ ಮಾಡಿದ್ದೀವಿ. ಆದರೆ ನಮ್ಮ 78-80 ವರ್ಷ ಆಗ್ತಾ ಬಂತು, ಸಂವಿಧಾನದಲ್ಲೇ ಇದೆ ಯಾರು ಜಾಸ್ತಿ ಮಾತಾಡುವಂತ ಒಂದು ಭಾಷಿಕರಿದ್ದಾರೆ ಅವರ ಭಾಷೆಯನ್ನ ನಾವು ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಟ್ಟು ಆ ಭಾಷೆಯನ್ನು ಬೆಳೆಸಬೇಕು, ಆ ಭಾಷೆನ ನಿರ್ಮೂಲನ ಮಾಡಬಾರದು. ಕೆಲವು ಚಿಕ್ಕ ಭಾಷೆ, ಡೋಗ್ರಿ ಭಾಷೆ ಎಷ್ಟು ಜನ ಇದೆ? 25 ಲಕ್ಷ ಜನ ಇದ್ದಾರೆ. ಬೋಡೋ ಭಾಷೆ 15 ಲಕ್ಷ ಜನ ಇದ್ದಾರೆ. ಕೊಂಕಣಿ ಭಾಷೆ 25ರಿಂದ 30 ಲಕ್ಷ ಜನ ಇದ್ದಾರೆ. ಅಷ್ಟೇ ಇಡೀ ಭಾರತದಲ್ಲಿ ನಾನು ಹೇಳ್ತೇವೆ. ಇಡೀ ಭಾರತ ವರ್ಷದಲ್ಲಿ ಕೆಲವು ಲಕ್ಷ, ಕೋಟಿನೂ ಇಲ್ಲ. ನಮ್ಮ ಕನ್ನಡ ಭಾಷೆನೇ ನೋಡೋದ್ರಲ್ಲಿ 6 ಕೋಟಿ ಇದ್ದಾರೆ. ಆದರೆ ನಮ್ಮ ಬಂಜಾರ ಭಾಷೆ 22 ರಾಜ್ಯಗಳಲ್ಲಿ ಆಡುವಂತಹ 12ರಿಂದ 14 ಕೋಟಿ ಜನ ಇರುವಂತಹ ಒಂದು ಭಾಷೆನ ಇವತ್ತು ಒಂದು ರೆಕಗ್ನಿಷನ್ ಇಲ್ಲ. ಯಾಕೆ ಕೊಡಬಾರ್ದು? ನಾವು ಬಡವರು, ಅದು ನಾವು ಅಲ್ಲಿಂದ ಇಲ್ಲಿ ಬರಕ್ಕೆ, ನಮ್ಮ ಹಳ್ಳಿಯಿಂದ ಇಲ್ಲಿ ಒಂದು ಇದಕ್ಕೆ ಬಂದು ಕೇಳಕ್ಕೆ ನಮಗೆ ಶಕ್ತಿ ಇದೆ. ಯಾರ ಹತ್ರ ದುಡ್ಡಿದೆ ಅವರು ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಒಂದು ಜಾಥಾ ಮಾಡ್ತಾರೆ, ನಮ್ಗೆ ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಇಲ್ಲಾಂದ್ರೆ ಬಂದು ಕೇಳ್ತಾರೆ. ಬೋಡೋಗಳು, ನಾನು ಅಸ್ಸಾಮಲ್ಲಿ ಇದ್ದು ನಾನು ಡ್ಯೂಟಿ ಮಾಡಿದ್ದೀನಿ. ಬೋಡೋಗಳಿಗೆ ಏನ್ ಮಾಡಿದ್ರು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ಉಲ್ಫಾ ಆಮೇಲೆ ಅಲ್ಲಿ ಯಾವ್ದು ಬಂಡುಕೋರರು ಇದಾರಲ್ಲ ನಕ್ಸಲ್, ಅವ್ರು ಮೊದಲು ಗನ್ ಹಿಡಿದ್ರು. ನೀವು ಏನ್ ಬೇಕು ನಮ್ಮ ಭಾಷೆನ ರೆಕಗ್ನೈಸ್ ಮಾಡಿ, ಅವ್ರು ಬೋಡು ಹಾಗೆ ನಾವು ಮಾಡಬೇಕು, ನಕ್ಸಲಿಯರ್ ಆಗ್ಬೇಕಾಗ್ತದೆ. ಬಡವರನ್ನ ರೆಕಗ್ನೈಸ್ ಮಾಡಬೇಕು. ಅಂಬೇಡ್ಕರ್ ಬಂದಿರುವಂತ ಒಬ್ಬ ಲಾಸ್ಟ್ ಕೊನೆಯ ಗುಡಿಸಲಿರುವವನಿಗೂ ಒಂದು ನ್ಯಾಯ ಸಿಗಬೇಕು ಅಂತ ಮಾಡಿರುವಂತ ಸಂವಿಧಾನ. ಆ ಸಂವಿಧಾನದ ಪ್ರಕಾರವಾಗಿ ನಾವು ಬೇಡ್ಕೊಳ್ತೇವೆ. ಆದರೂ ಏನು 78 ವರ್ಷ ನಮ್ಗೆ ಇದಾದ್ರೂ ನಾವು 1950 ದಶಕದಿಂದ, ನೆಹರು ಅವರ ಕಾಲದಿಂದ, ಆಮೇಲೆ ಇಂದಿರಾ ಗಾಂಧಿ ಅವರ ಕಾಲದಿಂದ, ಆಮೇಲೆ ವಾಜಪೇಯಿ ಅವರ ಕಾಲದಿಂದ ನಾವು ಈ ಬೇಡಿಕೆಗಳನ್ನ ಹೇಳ್ತಾನೇ ಬರ್ತಾ ಇದ್ದೀವಿ. ನಾವು ಕೋರ್ಟಿಗೆ ಹೋಗಕ್ಕಾಗಲ್ಲ. ನಾವು ಒಂದು ಕೋರ್ಟ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಅಥವಾ ಧರಣಿ ಮಾಡಿ ನಾವು ಇದು ಹಿಡಿಬೇಕು ಅಂದರೆ ಆಗೋದಿಲ್ಲ ನಮಗೆ. ಆದರೆ ನಾವು ಹೋಗಿ ಬೇಡ್ಕೋಬಹುದು. ರಾಜಕೀಯ ವ್ಯಕ್ತಿಗಳ ಹತ್ರ, ಸಂವಿಧಾನನ ಯಾರು ನಡೆಸ್ತಾ ಇದ್ದಾರೆ ಅಂಥವ್ರ ಹತ್ರ ನಾವು ಬೇಡ್ಕೋಬಹುದು. ಅದನ್ನು ಬೇಡ್ಕೊಳ್ತಾ ಇದ್ದೀವಿ, ಇನ್ನು ಬೇಡ್ಕೊಳ್ತಾನೆ ಇರ್ತೀವಿ. ನನ್ನ ಜೀವನದಲ್ಲಿ ಆಗಲಿಲ್ಲ ಅಂದರೂ ನಮ್ಮ ಮಕ್ಕಳದು ಅಥವಾ ನಮ್ಮ ಮೊಮ್ಮಕ್ಕಳದು ಅಥವಾ ನಮ್ಮ ಮರಿ ಮಕ್ಕಳ ಜೀವನದಲ್ಲಿ ಇದು ಸಾಧ್ಯ, ಡೆಫಿನೆಟ್ಲಿ ಆಗತ್ತೆ ಅಂತ ನಂಬಿದ್ದೀನಿ. ಬಟ್ ಆದರೆ ಇದು ಆಗಬೇಕು ಅಂತ ನನ್ನ ಕೋರಿಕೆ. ಹಾಗೂ ನಮ್ಮ ಸಂಸ್ಕೃತಿ ಏನಿದೆ ಅದು ಇವತ್ತಿನ ಕಾಲದ ಸಂಸ್ಕೃತಿ ಅಲ್ಲ. ಹರಪ್ಪ ಮೊಹೆಂಜೋದಾರೋ ಅಂತ ಇವಾಗ ಏನು ಅವಶೇಷಗಳಿದೆ, ಅವತ್ತಿನ ಕಾಲದಿಂದ, ಅಂದ್ರೆ ಶ್ರೀರಾಮಚಂದ್ರ ಬಂದು ಹೋದ ಮೇಲೆ ಅವೆಲ್ಲ ಆಗಿರೋದು. ಶ್ರೀರಾಮಚಂದ್ರ ಹುಟ್ಟಿದ್ದೆ 5,000-6,000 ವರ್ಷಗಳ ಹಿಂದೆ ಅಥವಾ 10,000 ವರ್ಷಗಳ ಹಿಂದೆ. ಬಟ್ ಈ ಹರಪ್ಪನ ಮೊಹೆಂಜೋದಾರೋ ನಡೆದಿರೋದು 2,000-3,000 ವರ್ಷಗಳು ಹೇಳ್ತಾರೆ. ಅವಾಗಲಿಂದನೂ ಅದರಲ್ಲೂ ನಮ್ಮ ಫಿಗರ್ಗಳಿದೆ. ನಮ್ಮ ಗಾಡಿ ಎತ್ತುಗಳು ನಡೆಸ್ತಾ ಇರೋದು ಅವಾಗಿನ ಕಾಲದಿಂದನೂ ಬರ್ತಾ ಇರೋದು ಬಂಜಾರ. ಅದೂ ಪ್ರೂವ್ ಆಗಿದೆ. ಆ ಸಂಸ್ಕೃತಿಯಲ್ಲಿ ಹುಟ್ಟಿರುವಂತಹ ನನಗೆ ತುಂಬಾ ಹೆಮ್ಮೆ ಇದೆ. ಹಾಗೂ ಭಾರತಾಂಬೆಯ ಸೇವೆ ಮಾಡಿ, ಭಾರತಾಂಬೆಯ ಗಡಿಗಳಲ್ಲಿ ಎಲ್ಲ ರೀತಿಯ ಸೇವೆಗಳನ್ನು ಮಾಡಿ, ಡಾಕ್ಟರ್ ಆಗಿ ಅಥವಾ ಒಂದು ಸೋಲ್ಜರ್ ಆಗಿ ಕೆಲಸ ಮಾಡಿ ಬಂದಿರೋದು ನನಗೆ ಒಂದು ಗರ್ವ ತಂದಿದೆ. ನಾನು ನನ್ನ ಮಕ್ಕಳಾಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ಅಥವಾ ನನ್ನ ಮೊಮ್ಮಕ್ಕಳಾಗಲಿ, ಬರೀ ಮಕ್ಕಳಾಗಲಿ ಎಲ್ಲರಿಗೂ ಹೇಳ್ಕೊಡ್ತೀನಿ, ಭಾರತಾಂಬೆಯ ಸೇವೆಗೆ ಬನ್ನಿ, ಭಾರತಾಂಬೆಯ ಸೇವೆಯನ್ನು ಮಾಡಿ ನಮ್ಮ ಬಂಜಾರ ಸಂಸ್ಕೃತಿಯನ್ನು ಉಳಿಸಿ ಅಂತ ಎಲ್ಲರಿಗೂ ಬೇಡ್ಕೊಂಡು ನನ್ನ ಎರಡು ಮಾತನ್ನು